ಪ್ರಳಯ ಕಾಲದಲ್ಲಿ ದೇವರು ಮಲಗೊಂಡಿರುವುದು ಅಂದ್ರೆ ಏನು ಅನ್ನೋದೇ ಗೊಂದಲ. ಪ್ರಳಯ ಕಾಲ ಅಂದ್ರೆ ಏನು? ಪ್ರಳಯ ಸಮುದ್ರ ಅಂದ್ರೆ ಏನು? ಸಮುದ್ರ ಎಲ್ಲಿದೆ? ನಾಸದಿಯ ಸೂಕ್ತ ಏನು ಹೇಳುತ್ತೆ? ನಾಸದಾಸೀನ್ನೋ ಸದಾಸೀತ್ ತದಾನೀಂ ನಾಸೀದ್ರಜೋ ನೋ ವ್ಯೋಮಾಪರೋಯತ್ ಕಿಮಾವರೀವ ಕುಹಕಸ್ಯ ಶರ್ಮನ್ನಂಭ ಕಿಮಾಸೀದ್ ಗಹನಂ ಗಭೀರಂ. ಪ್ರಳಯ ಕಾಲದಲ್ಲಿ ಏನಿತ್ತು? ಪ್ರಳಯ ಕಾಲ ಅಂದ್ರೆ ಏನು? ಇದರ ಬಗ್ಗೆ ಡಿಸ್ಕ್ರಿಪ್ಷನ್ನು ಏನೂ ಇರಲಿಲ್ಲ ಅಂದ್ರೆ ಯಾವುದೆಲ್ಲ ಇರಲಿಲ್ಲ ಅಂತ ಲಿಸ್ಟ್ ಕೊಡ್ತದೆ ಈ ಸೂಕ್ತ. ಇದು ಬಹಳ ವಿದ್ವಾಂಸರನ್ನ ಆಕರ್ಷಣೆ ಮಾಡಿರತಕ್ಕಂತಹ ಸೂಕ್ತಗಳಲ್ಲಿ ಒಂದು. ಪಾಶ್ಚಾತ್ಯರನ್ನು ಬಹಳ ವಿಸ್ಮಯಗೊಳಿಸಿದಂತಹ ಒಂದು ಸೂಕ್ತ. ಪ್ರಳಯದ ಡಿಸ್ಕ್ರಿಪ್ಷನ್. ಏನೂ ಇರಲಿಲ್ಲ ಒಮ್ಮೆ, ಆಮೇಲೆ ಏನೋ ಆಯಿತು, ಏನೋ ಆಗ್ತಾ ದೊಡ್ಡ ವಿಶ್ವವಾಗಿ ಈ ಸ್ಥಿತಿಗೆ ಬಂತು. ಮೊದಲು ಏನೂ ಇಲ್ಲಿರ್ಲಿಲ್ಲ, ಆವಾಗ ಹೇಗಿತ್ತು? ನಾ ಸದಾಸೀತ್ ನೋ ಸದಾಸೀತ್ ತದಾನೀಂ. ಆವಾಗ ಸತ್ತೂ ಇರಲಿಲ್ಲ, ಆವಾಗ ಅಸತ್ತೂ ಇರಲಿಲ್ಲ. ಹಾಗಂದ್ರೆ ಏನರ್ಥ? ಪ್ರಳಯದಲ್ಲಿ ಯಾವುದೂ ಇರಲಿಲ್ಲ, ಸತ್ತೂ ಇರಲಿಲ್ಲ, ಅಸತ್ತೂ ಇರಲಿಲ್ಲ. ಸತ್ತು ಇರಲಿಲ್ಲ, ಅಸತ್ತು ಇರಲಿಲ್ಲ ಅಂದ್ರೆ ಏನು? ಸತ್ತು ಅಂದ್ರೆ ಇರುವಂತಹದ್ದು, ಅಸತ್ತು ಅಂದ್ರೆ ಇಲ್ಲದೆ ಇರುವಂತಹದ್ದು. ಹಾಗಾದ್ರೆ ಏನು ಹೇಳಿದಾಗತ್ತೆ ಕನ್ನಡದಲ್ಲಿ? ಆವಾಗ ಇರುವಂತಹದ್ದು ಇರಲಿಲ್ಲ, ಇಲ್ಲದೆ ಇರುವಂತಹದ್ದು ಇರಲಿಲ್ಲ. ಅದು ಯಾಕೆ ಹೇಳಬೇಕು? ಇಲ್ಲದೆ ಇರುವಂತಹದ್ದು ಇರುವುದಿಲ್ಲ, ಅದು ಇರುವುದೇ ಇಲ್ಲ. ಇರಲಿಲ್ಲ ಹೇಳುವುದು ಯಾಕೆ? ಅದನ್ನ ಯಾವುದು ಇರಬೇಕೋ ಅದು ಇಲ್ಲ ಅಂತ ಹೇಳ್ಬೇಕು, ಯಾವುದು ಇರುವುದಿಲ್ಲವೋ ಅದು ಕೂಡ ಇರಲಿಲ್ಲ, ಅದು ಈಗಲೂ ಇಲ್ಲ. ಅದು ಪ್ರಳಯಕಾಲದಲ್ಲಿ ಮಾತ್ರ. ಏನು? ಸತ್ತು ಇಲ್ಲ, ಸತ್ ಅಸತ್ ಅಂತಂದ್ರೆ ಏನು ಅನ್ನುವಂಥದ್ದು ನಮಗೆ ಅರ್ಥ ಆಗದೇ ಇದ್ರೆ ಈ ಮಾತು ಕೂಡ ಗೊಂದಲವೇ. ನಾ ಸದಾಸೀತ್ ಇಲ್ಲದೆ ಇರುವಂತಹದ್ದು ಇರಲಿಲ್ಲ, ನೋ ಸದಾಸೀತ್ ಇರುವಂತಹದ್ದು ಇರಲಿಲ್ಲ. ಸತ್ ಅಸತ್ ಅಂದ್ರೆ ಕಣ್ಣಿಗೆ ಕಾಣುವಂಥ ವಸ್ತು ಮತ್ತು ಕಣ್ಣಿಗೆ ಕಾಣದಂಥ ವಸ್ತು ಅಂತ ಅರ್ಥ. ಇರುವಂಥದ್ದು ಇಲ್ಲದೆ ಇರುವಂಥದ್ದು ಅಂತಲ್ಲ. ಸತ್ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು, ವ್ಯಕ್ತವಾದಂಥದ್ದು. ಅಸತ್ ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಈಗ ಉದಾಹರಣೆಗೆ ಮಣ್ಣು, ನೀರು, ಬೆಂಕಿ ಇದು ಮೂರು ಸತ್ತು. ಗಾಳಿ ಮತ್ತು ಆಕಾಶ ಇದು ಅಸತ್ತು. ಕಣ್ಣಿಗೆ ಕಾಣುವಂಥ ಪ್ರಪಂಚವೂ ಇಲ್ಲ, ಕಣ್ಣಿಗೆ ಕಾಣದ ಪ್ರಪಂಚವೂ ಇಲ್ಲ. ಅಂದ್ರೆ ಮಣ್ಣು ಇಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಆಕಾಶವೂ ಇಲ್ಲ. ಹಾಗಂದ್ರೆ ಏನ್ರಿ? ಆಕಾಶವೂ ಇಲ್ಲದೆ ಇರುವುದು ಅಂದ್ರೆ ಏನು? ನಾಸೀದ್ರಜೋ ವ್ಯೋಮ ಪರೋಯತ್. ನಾಸೀದ್ರಜಃ, ರಜಃ ಅಂತಂದ್ರೆ ಲೋಕಗಳು. ಯಾವ ಲೋಕಗಳೂ ಇರಲಿಲ್ಲ. ಪರಹ ವ್ಯೋಮ, ಆಕಾಶವೂ ಇರಲಿಲ್ಲ. ಮತ್ತೆ ಪುನಃ ಹೇಳಿದರು ಲೋಕಗಳಿಲ್ಲದ ಕೇವಲ ಆಕಾಶವೂ ಇರಲಿಲ್ಲ. ಏನಾದ್ರೂ ಇಲ್ಲದೆ ಇದ್ರೆ ಆಕಾಶ ಇರಬೇಕು, ಏನಾದ್ರೂ ಇರಬೇಕು. ಎರಡೂ ಇಲ್ಲದೆ ಇರೋದು ಹೇಗೆ? ಎಷ್ಟು ವಿಚಿತ್ರವಾಗಿದೆ ನೋಡಿ. ಇವಾಗ ಇಲ್ಲಿ ಈ ಮೇಜು ಇಲ್ಲದೆ ಇದ್ರೆ, ಈ ಮೇಜು ತೆಗೆದ್ರೆ ಇಲ್ಲಿ ಅಷ್ಟು ಸ್ಪೇಸ್ ಇರಬೇಕು. ಪ್ರಳಯ ಕಾಲದಲ್ಲಿ ಯಾವ ವಸ್ತುವೂ ಇಲ್ಲ, ಆಕಾಶವೂ ಇಲ್ಲ. ಕಿಮಾವರೀವಃ ಕುಹಕಸ್ಯ ಶರ್ಮನ್ ಅಂಬ ಕಿಮಾಸೀತ್ ಗಹನಂ ಗಭೀರಂ. ಕಿಮಾವರೀವಃ. ಮತ್ತೆ ಹಾಗಾದ್ರೆ ಏನು ಆವರಿಸಿತ್ತು ಆಗ? ಕುಹ, ಎಲ್ಲಿ ಆ ಸ್ಥಿತಿಯನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡುವುದು ಸಾಧ್ಯ? ಕಸ್ಯ ಶರ್ಮನ್, ಯಾರ ಆನಂದಕ್ಕಾಗಿ ಈ ಸ್ಥಿತಿ ಬಂದಿದೆ ಜಗತ್ತಿಗೆ? ಏನು ಇಲ್ಲದೆ ಇದ್ದ ಸ್ಥಿತಿಯನ್ನು ಅನುಭವಿಸುವವನು ಯಾರು? ಬಹಳ ದೊಡ್ಡ ಏನು ಇಲ್ಲದೆ ಇತ್ತು ಅನ್ನೋದನ್ನು ತಿಳಿಯುವವನು ಯಾರು? ಯಾರು ಇಲ್ಲದೆ ಇದ್ದಾಗ ಏನೂ ಇಲ್ಲದೆ ಇತ್ತು ಅನ್ನೋದು ಗೊತ್ತಾಗುವುದು ಯಾರಿಗೆ? ಅದನ್ನು ಯಾರು ಅನುಭವಿಸುವವನು? ಮತ್ತೆ ನೀವು ಪ್ರಳಯ ಅಂಬಕ್ಕಿಮಾಸೀದ್ ಗಹನಂ ಗಭೀರಂ. ಅಲ್ಲ, ಏನೂ ಇರ್ಲಿಲ್ಲ ಅಂತೀವಿ, ಆ ನೀರು ಎಲ್ಲಿಂದ ಬಂತು? ಅವರೇ ಪ್ರಶ್ನೆ ಹಾಕ್ತಾರೆ. ಅಂಬಕ್ಕಿಮಾಸೀದ್ ಗಹನಂ ಗಭೀರಂ. ಇಡೀ ಭೂಮಿ ಆಕಾಶಗಳನ್ನು ವ್ಯಾಪಿಸಿಕೊಂಡು ಪ್ರಳಯ ಸಮುದ್ರ ಇತ್ತು, ನೀರು ಎಲ್ಲಿತ್ತು, ಎಲ್ಲಿಂದ ಬಂತು? ಯಾಕೆ ನೀವು ಮೊದಲು ಹೇಳಿದ್ದೀರಿ ಮಣ್ಣಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಆಕಾಶ ಇಲ್ಲ. ಮತ್ತೆ ನೀರೇ ನೀರು ಅಂದ್ರೆ ಎಲ್ಲಿಂದ ಬಂತು ನೀರು? ಏನು ಈ ಪ್ರಳಯ ಅಂತಂದ್ರೆ ಅನ್ನತಕ್ಕಂಥ ಒಂದು ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತದೆ. ಅದು ಈ ಪ್ರಶ್ನೆಗೆ ಉತ್ತರ ಈ ಮಂತ್ರದಲ್ಲೇ ಇದೆ. ಹಿಂದಿನವರು ಎಷ್ಟು ಆಳವಾಗಿ ಚಿಂತಿಸಿದ್ದಾರೆ ಪ್ರಳಯದ ಕಲ್ಪನೆಯ ಬಗ್ಗೆ ಅಂತ ನಮಗೆ ಇದರಿಂದ ಅರ್ಥವಾಗಬೇಕು. ಇದರ ಮೊದಲು ಅವರ ಪ್ರಳಯ ಮತ್ತು ಸೃಷ್ಟಿಯಲ್ಲಿ ಇರತಕ್ಕಂಥ ವ್ಯತ್ಯಾಸಕ್ಕೆ ಮೂಲಭೂತವಾದಂಥ ಎನರ್ಜಿ ಏನು? ಸತ್ವ, ರಜಸ್ಸು, ತಮಸ್ಸು ಈ ಮೂರು ಗುಣಗಳೇ ಸೃಷ್ಟಿ, ಸ್ಥಿತಿ, ಸಂಹಾರಗಳಿಗೆ ಕಾರಣಭೂತವಾದ ಎನರ್ಜಿಗಳು. ಮೂರು ಎನರ್ಜಿಗಳಿವು. ಸತ್ವ ಅಂದ್ರೆ ಅದು ಸಸ್ಟೇನಿಂಗ್ ಫೋರ್ಸ್. ರಜಸ್ಸು ಅನ್ನುವುದು ಸೃಷ್ಟಿ ಮಾಡತಕ್ಕ ಧನಶಕ್ತಿ, ನಾವು ಎಲೆಕ್ಟ್ರಾನ್, ನ್ಯೂಟ್ರಾನ್, ಪ್ರೋಟಾನ್ ಹೇಳಿದ ಹಾಗೆ. ತಮಸ್ಸು ಅಂತಂದ್ರೆ ಋಣಶಕ್ತಿ, ರಜಸ್ಸು ಅಂದ್ರೆ ಧನಶಕ್ತಿ, ಸತ್ವ ಅಂದ್ರೆ ಸಸ್ಟೇನಿಂಗ್ ಫೋರ್ಸು, ಸಮಾನವಾಗಿರತಕ್ಕ ಬ್ಯಾಲೆನ್ಸಿಂಗ್ ಫೋರ್ಸು. ಈ ಮೂರು ಎನರ್ಜಿಗಳ ವ್ಯತ್ಯಾಸದಿಂದ ಸೃಷ್ಟಿಯೋ, ಸ್ಥಿತಿಯೋ, ಸಂಹಾರವೋ ಆಗುತ್ತೆ. ಎಲ್ಲದರ ಮೂಲಭೂತವಾಗಿ ಈ ಮೂರು ಶಕ್ತಿ ಇರುವುದು ಅಂತ ಹೇಳಿದರು. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಬಹ್ವೀ ಪ್ರಜಾ ಸೃಜಮಾನಾಂ ಸ್ವರೂಪಾ. ಅಜಾಂ ಏಕಾಂ
ಲೋಹಿತ ಶುಕ್ಲ ಕೃಷ್ಣಾಂ. ಇದನ್ನ ಈ ಸೃಷ್ಟಿಗೆ ಮೂಲಭೂತವಾಗಿರತಕ್ಕ 3 ಎನರ್ಜಿಯನ್ನ 3 ಕಲರ್ ನಲ್ಲಿ ಹೇಳಿದ್ರು ಅವರು. ಕೆಂಪು, ಬಿಳಿ ಮತ್ತು ಕಪ್ಪು ಅಂತ. ಬಿಳಿ ಅನ್ನುವಂಥದ್ದು ಸ್ಥಿತಿಗೆ ಸಂಕೇತ, ಕೆಂಪು ಅನ್ನುವುದು ಸೃಷ್ಟಿಗೆ ಸಂಕೇತ, ಕಪ್ಪು ಅನ್ನುವುದು ಡಿಸ್ಟ್ರಕ್ಷನ್ನಿಗೆ ಸಂಕೇತ. ಸತ್ವ ರಜಸ್ಸು ತಮಸ್ಸನ್ನ ಇದನ್ನ ಎಷ್ಟು ಸಿಂಬಾಲಿಕ್ ಆಗಿ ಹೇಳ್ತಾರೆ. ಅಜಾಂ ಏಕಾಂ ಲೋಹಿತ ಶುಕ್ಲ ಕೃಷ್ಣಾಂ. ಒಂದು ಅಜ ಅಂದ್ರೆ ಆಡು, ಮೇಲು ನೋಟಕ್ಕೆ ಅರ್ಥ ನೋಡಿ. ಒಂದು ಮುದಿಯಾದ ಹೆಣ್ಣಾಡು ಇತ್ತು, ಅದು ಕಪ್ಪು ಕೆಂಪು ಬಿಳಿ ಬಣ್ಣದ್ದಿತ್ತು. ಕಪ್ಪು ಕೆಂಪು ಬಿಳಿ ಬಣ್ಣದ ಒಂದು ಮುದಿ ಆಡು ಇತ್ತು, ಹೆಣ್ಣಾಡು. ಬಹ್ವಿ ಪ್ರಜಾ ಸುಜವಾನ ಸ್ವರೂಪಾ. ಆ ಆಡಿಗೆ ಅದರದ್ದೇ ಬಣ್ಣದ 100 ಮರಿಗಳು. ಆ ತುಂಬಾ ಮರಿಗಳನ್ನು ಹಾಕಿ ಹಣ್ಣು ಮುದುಕಿಯಾದ ಆಡು. ಅಜೋಹ್ಯೇಕೋ ಜುಷಮಾಣೋನು ಶೇತೆ. ಆ ಮುದಿ ಆಡಿನ ಬೆನ್ನು ಹತ್ತಿದೆ ಮತ್ತೊಂದು ಮುದಿ ಗಂಡು ಆಡು. ಜಹಾತ್ಯೇನಾಂ ಭುಕ್ತ ಭೋಗಾಂ ಅಜೋನ್ಯ. ಇನ್ನೊಂದು ಆಡು ಈ ಹೆಣ್ಣು ಆಡಿನ ರುಚಿ ಕಂಡು ಇನ್ನು ಇದನ್ನು ನಾವು ಉಪಯೋಗ ಇಲ್ಲ, ಇದರ ಜೊತೆಗೆ ಸಂಸಾರ ಮಾಡಿ ಅದನ್ನು ಬಿಟ್ಟು ಹೋಗಿದೆ. ಇದು ವೇದದಲ್ಲಿ ಬರತಕ್ಕ ಇನ್ನೊಂದು ಮಂತ್ರ. ಒಂದು ಹಣ್ಣು ಮುದುಕಿಯಾದ ಹೆಣ್ಣಾಡು, 100 ಮರಿಗಳು. 100 ಮರಿಗಳು ಹಾಕಿದ ಮೇಲೂ ಅದರ ಬೆನ್ನು ಹತ್ತಿಕೊಂಡು ಅದರ ಹಿಂದೆಯೇ ಜೊಲು ಸುರಿಸುತ್ತಾ ಓಡಾಡುವ ಮತ್ತೊಂದು ಮುದಿಗಂಡು ಆಡು. ಇನ್ನೊಂದು ಗಂಡು ಅದು ಈ ಮುದಿಗಂಡ ಆಡಿನ ಜೊತೆಗೆ ಇನ್ನು ಸಂಸಾರ ಮಾಡಿ ಸುಖ ಇಲ್ಲ ಅಂತದನ್ನು ಬಿಟ್ಟು ಆನಂದವಾಗಿ ನಿಂತ ಮತ್ತೊಂದು ಆಡು. ಇಂಥ ಒಂದು ಚಿತ್ರವನ್ನ ವೇದ ನಮ್ಮ ಮುಂದೆ ಇಡುತ್ತೆ. ಇದರಲ್ಲಿ ಅಜ ಅಂದ್ರೆ ಹೆಣ್ಣು ಆಡು ಅಲ್ಲ, ಎಂದೂ ಹುಟ್ಟು ಸಾವು ಇಲ್ಲದೆ ಇರತಕ್ಕ ಮೂಲ ಪ್ರಕೃತಿ. ಅದರ 3 ಎನರ್ಜಿಗಳೇ ಸತ್ವ ರಜಸ್ಸು ತಮಸ್ಸು ಅನ್ನತಕ್ಕಂಥ 3 ಗುಣಗಳೇ ಕೆಂಪು ಬಿಳಿ ಕಪ್ಪು. ಅದು ಬಹ್ವೀ ಪ್ರಜಾ ಸೃಜಮಾನಾ ಸ್ವರೂಪಾ. ಇಡೀ ಪ್ರಪಂಚದಲ್ಲಿ ಅನಂತ ಸೃಷ್ಟಿ ನಡೆದಿದೆ ಆ ಮೂಲ ಪ್ರಕೃತಿಯ ಆ 3 ಎನರ್ಜಿಯ ಮುಖದಿಂದ. ಆದ್ರಿಂದ ಎಲ್ಲ ಈ ಪ್ರಕೃತಿಯಿಂದ ಪ್ರಾಕೃತ ಪ್ರಪಂಚದ ಸೃಷ್ಟಿಯಾಗಿದೆ. ಈ ಸೃಷ್ಟಿ ಆಗಿ ಈ ಪ್ರಕೃತಿ ಮಾತೆ ಹಣ್ಣು ಮುದುಕಿಯಾಗಿದ್ದಾಳೆ. ಆದರೂ ಕೂಡ ಈ ಸಂಸಾರಿಯಾದ ಜೀವ ಆ ಪ್ರಕೃತಿಯ ಪ್ರಾಕೃತ ಪ್ರಪಂಚದ ಬೆನ್ನು ಹತ್ತಿಕೊಂಡು ಅದರಲ್ಲೇ ಸುಖವನ್ನು ಕಾಣ್ತಾ ಇದೆ. ಅಜೋಹ್ಯೇಕೋ ಜುಷಮಾಣೋ ಅನುಶೇತೆ. ಒಂದು ಮುದಿ ಆಡು ಅಂದ್ರೆ ಈ ಪ್ರಾಕೃತ ಪ್ರಪಂಚದಲ್ಲೇ ಸರ್ವಸ್ವ, ಈ ಪ್ರಾಕೃತ ಸುಖವೇ ಸುಖ, ಈ ಜೀವನವೇ ಪರಮ ಸುಖ, ಇದರಾಚೆಗೆ ಏನೂ ಇಲ್ಲ ಅಂತ ನಂಬಿರತಕ್ಕಂಥ ಆಡನ್ನ ಮುದಿ ಆಡು ಅಂದ್ರೆ ಸಂಸಾರಿ ಅನ್ನ ಆ ಮುದಿ ಆಡು ಅಂತ. ಆ ಮುದಿ ಆಡು ಮತ್ತು ಅದೇ ಸುಖ ಅಂತ ಅದರಲ್ಲೇ ಬಿದ್ದುಕೊಂಡಿದೆ. ಇದನ್ನ ಎಲ್ಲ ತಿಳಿದವ ಈ ಪ್ರಕೃತಿಯ ಆಚೆಗೆ ಇರತಕ್ಕಂಥ ಸತ್ಯವನ್ನು ನಾನು ಕಾಣಬೇಕು, ಇದರ ಜೊತೆಗೆ ಇನ್ನು ನಾನು ಬೆರೆತು ಇದ್ದು ಉಪಯೋಗ ಇಲ್ಲ ಅಂತ ಪ್ರಾಕೃತ ಪ್ರಪಂಚದ ಸಂಪರ್ಕವನ್ನು ಕಡ್ಕೊಂಡು ಅವನು ಸತ್ಯದ ದಾರಿ ಹಿಡಿದ. ಆ ಆಡು ಗೆದ್ದಿತು, ಈ ಹೆಣ್ಣನ್ನು ಬಿಟ್ಟು ಹೋಯಿತು. ಸೃಷ್ಟಿಗೆ ಮೂಲದಲ್ಲಿ ಇರತಕ್ಕಂಥದ್ದು 3 ಫೋರ್ಸ್ಗಳು, ಒಂದು ಬಿಳಿ, ಒಂದು ಕೆಂಪು, ಒಂದು ಕಪ್ಪು. ಈ 3 ಫೋರ್ಸ್ಗಳಲ್ಲಿ ರಜೋಗುಣ ಉಂಟಲ್ಲ, ರಜೋಗುಣ ಅನ್ನುವುದು ಸೃಷ್ಟಿಗೆ ಕಾರಣಭೂತವಾದದ್ದು. ಆ ರಜೋಗುಣ ಪ್ರಳಯ ಕಾಲದಲ್ಲಿ ಏನಾಗತ್ತೆ ಅಂದ್ರೆ ಪ್ರಾಚೀನ ಅದಕ್ಕೊಂದು ಲೆಕ್ಕ ಕೊಟ್ರು. ರಜೋಗುಣ 11 ಪಾಲಾಗತ್ತೆ. ಆ 11 ಪಾಲಿನಲ್ಲಿ 10 ಪಾಲು ಸತ್ವಗುಣದ ಒಟ್ಟಿಗೆ ಸೇರಿಕೊಳ್ಳುತ್ತದೆ, 1 ಪಾಲು ತಮೋಗುಣದ ಒಟ್ಟಿಗೆ ಸೇರಿಕೊಳ್ತದೆ. ಆಗ ಪ್ರತ್ಯೇಕವಾಗಿ ರಜೋಗುಣವೇ ಇಲ್ಲ. ಆ ಸ್ಥಿತಿಯಲ್ಲಿ ಪ್ರಳಯ, ಏನು ಕ್ರಿಯೇಷನೇ ಇಲ್ಲ. ಮತ್ತೆ ಆ 10 ಪಾಲು ಸತ್ವದಲ್ಲಿ ಸೇರಿಕೊಂಡ ರಜೋಗುಣ, 1 ಪಾಲು ತಮಸ್ನಲ್ಲಿ ಸೇರಿಕೊಂಡ ರಜೋಗುಣ ಪ್ರತ್ಯೇಕವಾಗಿ ಹುಟ್ಟಿ ಪ್ರತ್ಯೇಕವಾಗಿ ಅದರಲ್ಲಿ ವೈಬ್ರೇಷನ್ ಸ್ಟಾರ್ಟ್ ಆದಾಗ ಕ್ರಿಯೇಷನ್. ಈ ರಜೋಗುಣ ತಮಸ್ಸಿನ ಜೊತೆಗೆ ಸತ್ವದ ಜೊತೆಗೆ ಸೇರಿಕೊಂಡು ಪ್ರತ್ಯೇಕ ರಜಸ್ಸೇ ಇಲ್ಲದೆ ಇದ್ದಾಗ ಪ್ರಳಯ. ಆವಾಗ ಯಾವುದೂ ಇಲ್ಲ, ಇದ್ದದ್ದೆಲ್ಲ ನಾಶವಾಯಿತು. ಮಣ್ಣಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಆಕಾಶ ಇಲ್ಲ. ಆಕಾಶ ಇಲ್ಲ ಅಂದ್ರೆ ಏನು? ಆಕಾಶ 2 ಬಗೆಯ ಆಕಾಶ ಪ್ರಾಚೀನ ಹೇಳಿದರು. ಒಂದು ಆಕಾಶ ಅಂತಂದ್ರೆ ಭೂತಾಕಾಶ ಅಂತ. ಇದು ಇವತ್ತು ನಾವು ವಿಜ್ಞಾನದಲ್ಲಿ ಇದರ ಬಗ್ಗೆ ಖಚಿತವಾದ ತೀರ್ಮಾನ ಆಗಲಿಲ್ಲ. ಯಾಕಂದ್ರೆ ವಿಜ್ಞಾನಿಗಳಲ್ಲಿ ಆಕಾಶ ಅನ್ನುವಂಥ ಒಂದು ವಸ್ತುವೇ ಇಲ್ಲ ಅನ್ನತಕ್ಕಂಥ ವಿಜ್ಞಾನಿಗಳು ಇದ್ದಾರೆ. ಆಕಾಶದ ಬಗ್ಗೆ ವಿವಾದ ಇದೆ. ಯಾಕಂದ್ರೆ ಆಕಾಶ ಅನ್ನೋ ಒಂದು ವಸ್ತು ದ್ರವ್ಯ ಯಾವುದೂ ಇಲ್ಲೇ ಇಲ್ಲ, ನಾವು ಏನು ಇಲ್ಲದೆ ಇರೋದನ್ನ ಆಕಾಶ ಅಂತ ಹೇಳೋದು. ನಮ್ಮದು ಪ್ರಾಚೀನದಲ್ಲಿ ಬೌದ್ಧರು ಬೌದ್ಧ ಸಿದ್ಧಾಂತದಲ್ಲಿ 4 ಪದಾರ್ಥಗಳಿರೋದು: ಮಣ್ಣು, ನೀರು, ಬೆಂಕಿ, ಗಾಳಿ. ಆಕಾಶ ಅಂತ ಒಂದು ಪದಾರ್ಥ ಇಲ್ಲ, ಅದು ಏನು ಇಲ್ಲ, ವಾಯ್ಡ್, ಎಲ್ಲದರ ಅಭಾವವೇ ಆಕಾಶ ಅಂತ. ಆದ್ರೆ ವೇದ ಕಾಲದಲ್ಲಿ ಆಕಾಶ ಒಂದಲ್ಲ 2 ಇತ್ತು ಅಂತ ಹೇಳಿದ್ರು. 2 ಇತ್ತು ಅಂದ್ರೆ ಅವ್ರು ಹೇಳಿದ್ದು ಇತ್ತು ಅಂತ ನಾವು ಹೇಳ್ತಾ, ಅವ್ರು ಹೇಳಿದ್ದು ಭೂತಕಾಲ, ಈಗಲೂ ಇದೆ. ಪ್ರಪಂಚದಲ್ಲಿ 2 ಆಕಾಶ ಇದೆ ಅಂತ ಹೇಳಿ, ಒಂದೂ ಇಲ್ಲ ಅನ್ನತಕ್ಕಂಥ ಒಂದು ಮಾತಲ್ಲಿ. ಒಂದು ಭೌತಿಕವಾದ ಆಕಾಶ, ಸೃಷ್ಟಿ ಸಾಪೇಕ್ಷವಾದ ಆಕಾಶ. ಮತ್ತೆ ಇಲ್ಲಿ ಥಿಯರಿ ಆಫ್ ರಿಲೇಟಿವಿಟಿ ಬಂತು. ಸೃಷ್ಟಿ ಸಾಪೇಕ್ಷವಾದ ಒಂದು ಆಕಾಶ, ಸೃಷ್ಟಿ ನಿರಪೇಕ್ಷವಾದ ಆಕಾಶ, ಅದನ್ನ ಮಹಾಕಾಶ ಅಂತ ಕರೆದ್ರು. ಮಹಾಕಾಶವನ್ನ ಸ್ಪೇಸ್, ಅದು ಯಾವಾಗಲೂ ಇರುವಂತಹದ್ದು. ಕಾಲ ಮತ್ತು ಆಕಾಶ
ಎಲ್ಲ ಕಾಲದಲ್ಲೂ ಇರುವಂಥದ್ದು. ನಿನ್ನೆ ಒಂದು ಹೇಳಿದ್ರಲ್ಲ, ಸಾಯದ ಚಕ್ರ ಅಂತ. ಕಾಲ ಇಲ್ಲದ ಕಾಲ ಅಂತ ಹೇಗಿಲ್ಲವೋ ಹಾಗೆ ಆಕಾಶ ಇಲ್ಲದ ದೇಶ ಅಂತ ಒಂದಿಲ್ಲ. ಎಲ್ಲ ಕಾಲದಲ್ಲೂ ಕಾಲ ಇದೆ, ಎಲ್ಲ ದೇಶದಲ್ಲೂ ಆಕಾಶ ಇದೆ. ಆದರೆ ಸೃಷ್ಟಿಯ ಜೊತೆಗೆ ಹುಟ್ಟುವ ಒಂದು ಆಕಾಶ ಇದೆ, ಭೂತಾಕಾಶ ಅಂತ ಹೇಳಿದ್ರು. ಈ ಭೂತಾಕಾಶ ಸೃಷ್ಟಿ ಸಾಪೇಕ್ಷವಾದ ರಿಲೇಟಿವ್. ಈ ಸೃಷ್ಟಿ ನಾಶವಾಗುವಾಗ ಭೂತಾಕಾಶ ನಾಶವಾಗುತ್ತೆ. ಅದು ಯಾವುದದು ಅಂದ್ರೆ ಅಟ್ಮಾಸ್ಫಿಯರ್ ಅಂತ ನಾವು ಹೇಳ್ತೇವೆ, ವಾತಾವರಣ ಅಂತ. ಈ ಪ್ರಪಂಚದ ಸೃಷ್ಟಿಗೆ ಸಂಬಂಧಪಟ್ಟ ಒಂದು ಅಟ್ಮಾಸ್ಫಿಯರ್ ಅಂತ ನಾವು ಹೇಳ್ತೇವಲ್ಲ, ಈ ವಾತಾವರಣದಲ್ಲಿ ಯಾವುದೋ ಒಂದು ವರ್ಣ ವಿಶೇಷ ತುಂಬಿರತಕ್ಕ ಆಕಾಶ ಅಂದ್ರು. ಕಣ್ಣಿಗೆ ಕಾಣದ ಬಣ್ಣದಿಂದ ತುಂಬಿರುವ ಅಟ್ಮಾಸ್ಫಿಯರ್ ಅನ್ನು ಭೂತಾಕಾಶ ಅಂತ ಕರೆದ್ರು ಪ್ರಾಚೀನರು. ನಾವು ಇವತ್ತು ವಾತಾವರಣದಲ್ಲಿ ಅಲ್ಟ್ರಾ ವೈಲೆಟ್, ಇನ್ಫ್ರಾರೆಡ್ ತುಂಬಿದೆ ಅಂತ ಹೇಳ್ತೇವಲ್ಲ, ಅದನ್ನೇ ಪ್ರಾಚೀನರು ಹೇಳಿದ್ರು ಆಕಾಶೋ ನೀಲಿಮೋದೇತಿ. ವೇದದಲ್ಲಿ ಬಂದ ಮಾತಿದು, ನಾನೇನು ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. ಕಣ್ಣಿಗೆ ಕಾಣದ ಅತೀತ ನೀಲವರ್ಣದಿಂದ ತುಂಬಿರತಕ್ಕ ಆಕಾಶ. ಯಾವ ಲ್ಯಾಬೊರೇಟರಿಯಲ್ಲಿ ಪ್ರೂವ್ ಮಾಡಿದ್ದು ಇದನ್ನವರು? ಇವತ್ತು ನಮ್ಮ ಹೈಸ್ಕೂಲ್ನ ಮಕ್ಕಳಿಗೂ ಗೊತ್ತಿದೆ, ಆಕಾಶದಲ್ಲಿ ಕಣ್ಣಿಗೆ ಕಾಣದ ಅಲ್ಟ್ರಾ ವೈಲೆಟ್ ರೇಸ್ ಇದೆ ಅಂತ. ಆದ್ರೆ ವೇದ ಇದನ್ನು ಹೇಳುತ್ತೆ, ಆಕಾಶೋ ನೀಲಿಮೋದೇತಿ. ನಮ್ಮ ಕಣ್ಣಿಗೆ ಕಾಣುವ ನೀಲ ಹೇಳುವುದಲ್ಲ, ಅದು ಗೊತ್ತಿದೆ, ಅದು ಕಣ್ಣಿಗೆ ಕಾಣುವುದಲ್ಲ ಅಂತ. ಕಣ್ಣಿಗೆ ಕಾಣದ ನೀಲವರ್ಣದಿಂದ ತುಂಬಿರತಕ್ಕ ಅಟ್ಮಾಸ್ಫಿಯರ್ ಅನ್ನು ಭೂತಾಕಾಶ ಅಂತ ಹೇಳ್ತಾರೆ. ಆ ಕಲರುಗಳು ಏನೂ ಇಲ್ಲದ ಸ್ಪೇಸ್ ಅನ್ನು ಮಹಾಕಾಶ ಅಂತ ಹೇಳ್ತಾರೆ. ಈ ಕಣ್ಣಿಗೆ ಕಾಣದ ವರ್ಣಗಳಿಂದ ತುಂಬಿರತಕ್ಕಂಥ ಅಟ್ಮಾಸ್ಫಿಯರ್ ಉಂಟಲ್ಲ, ಇದು ಸೃಷ್ಟಿ ಸಾಪೇಕ್ಷವಾಗಿರತಕ್ಕಂಥದ್ದು, ಸೃಷ್ಟಿ ಆಗುವಂಥದ್ದು. ಈ ಆಕಾಶ ನಾಶವಾದಾಗ ಪ್ರಳಯ ಕಾಲದಲ್ಲಿ ಅಲ್ಟ್ರಾ ವೈಲೆಟ್ ಇಲ್ಲ, ಇನ್ಫ್ರಾರೆಡ್ ಇಲ್ಲ, ಆದ್ರಿಂದ ಆಕಾಶವೇ ಇಲ್ಲ ಅದು. ಇವೆಲ್ಲ ಸೃಷ್ಟಿ ಆದಾಗ ನಿರ್ಮಾಣವಾಗತಕ್ಕಂಥ ರೇಸು. ಪ್ರಳಯ ಕಾಲದಲ್ಲಿ ಅಲ್ಟ್ರಾ ವೈಲೆಟ್ ರೇಸ್ ಉಂಟೋ, ಇನ್ಫ್ರಾರೆಡ್ ರೇಸ್ ಉಂಟೋ? ಏನೂ ಇಲ್ಲ. ಆದ್ರಿಂದ ಆಕಾಶ ಅಂದ್ರೆ ಈ ಕಣ್ಣಿಗೆ ಕಾಣದ ವರ್ಣಗಳಿಂದ ತುಂಬಿರುವ ವಾತಾವರಣವೇ ಇಲ್ಲ, ಅದ್ ಆಕಾಶ ಇಲ್ಲ. ಎಂಥ ವಿಚಿತ್ರವಾದ ದಿಗ್ಭ್ರಮೆಗೊಳಿಸುವ, ಪಾಶ್ಚಾತ್ಯರಿಗೆ ಆಶ್ಚರ್ಯ ಆದದ್ದು ಇದರಿಂದಾಗಿ. ನಮ್ಮನ್ನು ದಿಗ್ಭ್ರಮೆಗೊಳಿಸ್ತಕ್ಕಂಥ ವಿಷಯಗಳನ್ನ ವೇದ ನಮ್ಮ ಮುಂದೆ ಇಡುತ್ತೆ. ಆಮೇಲೆ ಕಿಮಾವರೀವ ಕುಹಕಸ್ಯ ಶರ್ಮನ್ ಅಂಬ ಕಿಮಾಸೀದ್ ಗಹನಂಗ ಭೀರಂ. ಮತ್ತೆ ನೀರು ಎಲ್ಲಿಂದ ಬಂತು? ಪ್ರಳಯ ಸಮುದ್ರ ಅಂತ ಹೇಳ್ತೇವಲ್ಲ, ಅಂದ್ರೆ ಸಮುದ್ರ ಅಂದ್ರೆ ನೀರು ಅಂತ ಯಾರು ಹೇಳಿದ್ದು? ಅದು ನಾವು ನಮ್ಮ ಟರ್ಮಿನಾಲಜಿಯಲ್ಲಿ ನಾವು ಸಮುದ್ರ ಅಂದ್ರೆ ನೀರು ಅಂತ ಹೇಳಿದ್ರು. ಅವ್ರು ಹೇಳ್ತಾರೆ ಮನಸೋ ರೇತಃ. ಆ ನೀರು ಅಂತಂದ್ರೆ ಈ ಎಲ್ಲ ನಾಶ ಆಯ್ತಲ್ಲ, ನಾಶ ಆದ್ಮೇಲೆ ಸೂಕ್ಷ್ಮಾಂಶದಲ್ಲಿ ಉಳಿಬೇಕೋ ಬೇಡವೋ? ಇಡೀ ಮಣ್ಣಿನ ಇಡೀ ಭೂಮಿ ಸಿಡಿದು ನಾಶವಾಯ್ತು ಅಂತ ಇಟ್ಟುಕೊಳ್ಳಿ. ನಾಶವಾದ್ರೆ ಆಟಮ್ಸ್ ಉಳಿತದೋ ಇಲ್ವೋ? ಪರಮಾಣುಗಳು ಅವು ಉಳಿತಾವೆ ವಾತಾವರಣದಲ್ಲಿ. ಹಾಗೆ ಹೈಡ್ರೋಜನ್ನು, ಇವನು ಸೂಕ್ಷ್ಮ ರೂಪದಿಂದ ಈ ಪಂಚಭೂತಗಳು ನಾಶವಾದಾಗ ಅವುಗಳ ಸೂಕ್ಷ್ಮಾಂಶ ವಾತಾವರಣದಲ್ಲಿ ತುಂಬಿರುತ್ತಲ್ಲ, ಆ ಪ್ರಕೃತಿಯ ಸೂಕ್ಷ್ಮ ರೂಪವನ್ನು ಸಮುದ್ರ ಅಂತ ಹೇಳಿದವರು. ಅಷ್ಟೇ, ನೀರಲ್ಲ ಅದು. ನೀರಿದ್ರೆ ಎಲ್ಲಿ ಇರುವುದದು? ನೀರಿರ್ಬೇಕಾದ್ರೆ ನೀರು ಅಡಿಯಲ್ಲಿ ನೆಲ ಇರಬೇಕು, ಎಲ್ಲ ಉಂಟು. ಮತ್ತೆ ಪ್ರಳಯ ಏನು? ಮಣ್ಣು ಉಂಟು, ನೀರು ಉಂಟು, ಮತ್ತೆ ಏನು ಪ್ರಳಯ ಅಧ್ಯಯನು? ಏನೂ ಇಲ್ಲ. ಅದಕ್ಕೆ ಹೇಳಿದ್ರು ತಮ ಆಸೀತ್. ಮತ್ತು ಹೇಳ್ತಾರೆ ನೋಡಿ, ಆನೀದವಾತಂ ಸ್ವದಯಾ ತದೇಕಂ. ಆನೀತ್ ಅವಾತಂ ಸ್ವದಯಾ ತದೇಕಂ ತಸ್ಮಾಧಾನ್ಯನ್ನ ಪರಃ ಕಿಂಚನಾಶ. ಅಲ್ಲಿ ಒಂದು ಇತ್ತಂತೆ, ಯಾವುದದು ಅಂದ್ರೆ ಅವಾತಂ ಆನೀತ್, ಗಾಳಿ ಇಲ್ಲದೆ ಚಲಿಸುವಂತಹ ಒಂದು ವಸ್ತು ಇತ್ತು. ಗಾಳಿ ಇಲ್ಲ, ವೈಬ್ರೇಷನ್ ಇಲ್ಲ, ಆದ್ರೂ ಚಲನೆ ಇತ್ತು ಅಂತ. ಆನೀತ್ ಅವಾತಂ, ಗಾಳಿ ಇಲ್ಲದೆ ಚಲಿಸ್ತಾ ಇತ್ತು. ಸ್ವದಯಾ ತದೇಕಂ, ಅದು ಹೇಗೆ ಚಲಿಸಿತು ಅಂದ್ರೆ ಆನಂದದಿಂದ ಚಲಿಸಿತು. ಅದು ಜಗತ್ತಿನ ಸೃಷ್ಟಿಗೆ ಮೂಲಭೂತವಾಗಿರ್ತಕ್ಕ ವಸ್ತು, ಅದು ಆನಂದಮಯವಾಗಿತ್ತು. ಆದ್ದರಿಂದಲೇ ಸೃಷ್ಟಿ ಆಯಿತು ಅಂತ. ಕೋಹ್ಯೇವ ಅನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಜಗತ್ತಿಗೆ ಮೂಲಭೂತವಾಗಿರತಕ್ಕ ಶಕ್ತಿ ಆನಂದಮಯವಲ್ಲದೆ ಇರ್ತಿದ್ರೆ ಈ ಸೃಷ್ಟಿ ಹೇಗಾಗುತ್ತಿತ್ತು ಅಂತ ಒಂದು ಪ್ರಶ್ನೆ ಆಗ್ತದೆ ಇನ್ನೊಂದು ಕಡೆ ಉಪನಿಷತ್ತು. ಕಾರಣ ಸೃಷ್ಟಿ ಯಾವುದೇ ಒಂದು ಕ್ರಿಯೆಗೆ ಕಾರಣ ಏನು ಗೊತ್ತೋ? ನಮಗೆ ತುಂಬಾ ಖುಷಿ ಆದಾಗ ನಾವು ಏನಾದ್ರೂ ಮಾಡ್ತೇವೆ, ಇಲ್ಲದೆ ಇದ್ರೆ ಏನೋ ಕೊರತೆ ಇದ್ದಾಗ ಏನಾದ್ರೂ ಮಾಡ್ತೇವೆ. ಏನೋ ಒಂದು ಕೊರತೆ ಇದ್ದಾಗ ಆ ಕೊರತೆಯನ್ನು ಪಡೆಯುವುದಕ್ಕೋಸ್ಕರ ದುಡ್ಡು ಇಲ್ಲ, ದುಡ್ಡು ಬೇಕು, ಅದಕ್ಕೆ ವ್ಯಾಪಾರ ಮಾಡ್ತೇವೆ ಅಥವಾ ಉದ್ಯೋಗ ಮಾಡ್ತೇವೆ. ಯಾಕೆಂದ್ರೆ ನಮ್ಮಲ್ಲಿ ಇಲ್ಲದೆ ಇದ್ದ ಕೊರತೆಯನ್ನು ತುಂಬುವುದಕ್ಕೋಸ್ಕರ. ಒಮ್ಮೊಮ್ಮೆ ಇಲ್ಲದೆ ಇದ್ದ ಕೊರತೆಯನ್ನು ತುಂಬುವುದಕ್ಕೋಸ್ಕರ ಏನನ್ನಾದ್ರೂ ಮಾಡ್ತೇವೆ, ಒಮ್ಮೊಮ್ಮೆ ನಮ್ಮಲ್ಲಿ ಇದ್ದದ್ದು ಜಾಸ್ತಿ ಆದಾಗ ಏನಾದ್ರೂ ಮಾಡುವುದು. ಎರಡೇ, ಒಂದು ಇಲ್ಲದೆ ಇದ್ದಾಗ, ಒಂದು ಇದ್ದದ್ದು ಜಾಸ್ತಿ ಆದಾಗ. ಭಗವಂತನಲ್ಲಿ ಏನೋ ಕೊರತೆ ಇದ್ದು ಸೃಷ್ಟಿ ಮಾಡಿದ್ರೆ ಅವನು ಭಗವಂತ ಆಗೋದೇ ಸಾಧ್ಯ ಇಲ್ಲ. ಇಫ್ ಈಸ್ ಇಂಪರ್ಫೆಕ್ಟ್, ಇನ್ಕಂಪ್ಲೀಟ್, ಹಿ ಕ್ಯಾನಟ್ ಬಿ ಎ ಗಾಡ್. ಹಾಗಾದ್ರೆ ಅದು ಆನಂದಮಯ, ಆನಂದದ ಓವರ್ಫ್ಲೋವೇ ಈ ಕ್ರಿಯೇಷನ್ ಅಂತ. ಆದ್ರಿಂದ ಸ್ವಧ ಅಂದ್ರೆ ಆನಂದ, ಸ್ವದಯಾ ತದೇಕಂ
ಅದು ಆನಂದಮಯವಾಗಿ ಅದು ಒಂದೇ ಚಲಿಸ್ತಾ ಇತ್ತು. ಗಾಳಿ ಇಲ್ಲ, ಬೆಳಕಿಲ್ಲ, ಬೆಂಕಿ ಇಲ್ಲ, ಏನೂ ಇಲ್ಲ. ತಸ್ಮಾಧಾನ್ಯನ್ನ ಪರಕ್ಕಿಂಚನಾಸ, ಅದು ಬಿಟ್ಟು ಇನ್ನೇನೇನೂ ಇರಲಿಲ್ಲ. ಆದ್ರೆ ಮುಂದೆ ಹೇಳ್ತಾರೆ, ತಮ ಆಸೀತ್ ತಮಸಾ ಗೂಢಮಗ್ರೆ ಅಪ್ರಕೇತಂ ಸಲಿಲಂ ಸರ್ವಮಾ ಇದಂ. ತಮ ಆಸೀತ್, ಕತ್ತಲು ತುಂಬಿತ್ತು. ಆಮೇಲೆ ತಮಸಾಗುಢಂ, ಕತ್ತಲಿನಿಂದ ತುಂಬಿರತಕ್ಕಂಥ ಅಪ್ರಕೇತಂ ಸಲಿಲಂ, ಆ ಎಲ್ಲಿ ಅಗಾಧವಾದ ನೀರು ತುಂಬಿತ್ತು. ಒಂಥರ ಸೆಲ್ಫ್ ಕಾಂಟ್ರಡಿಕ್ಷನ್ ಕಾಣೋದಿಲ್ವೇ ಅಲ್ಲಿ ಮೇಲೆ ನೋಟಕ್ಕೆ? ಏನೂ ಇರಲಿಲ್ಲ, ಆದರೆ ಕತ್ತಲು ಇತ್ತು. ಅದರ ಮೊದಲೇನು ಹೇಳ್ತಾರೆ ಗೊತ್ತೋ? ನ ರಾತ್ರ್ಯಾ ಅನ್ನಃ ಆಸೀತ್ ಪ್ರಕೇತಃ. ಹಗಲಿನ ಚಿಹ್ನೆಯೂ ಇರಲಿಲ್ಲ, ರಾತ್ರಿಯ ಚಿಹ್ನೆಯೂ ಇರಲಿಲ್ಲ. ಅದು ಹಗಲೂ ಅಲ್ಲ, ಅದು ರಾತ್ರಿಯೂ ಅಲ್ಲ ಅಂತ ಮೊದಲು ಹೇಳಿದ್ದಾರೆ. ಮೇಲೆ ಹೇಳ್ತಾರೆ, ಅಲ್ಲಿ ನೀರೂ ಇರಲಿಲ್ಲ, ರಾತ್ರಿಯೂ ಇರಲಿಲ್ಲ, ಆದರೆ ತುಂಬಾ ಅಗಾಧವಾದ ನೀರು, ಮತ್ತು ಎಲ್ಲಿ ನೋಡಿದರಲ್ಲಿ ಕತ್ತಲು. ಈ ಕತ್ತಲು ಆದ್ರೆ ರಾತ್ರಿ ಅಲ್ಲ ಅಂತ ಹೇಳಿದ್ರು. ರಾತ್ರಿ ಅಂದ್ರೆ ಯಾವುದು ಗೊತ್ತೋ? ರಾತ್ರಿ ಅಂದ್ರೆ ನಾವು ಹಗಲನ್ನು ಅನುಭವಿಸಿದ ಮೇಲೆ ಸೂರ್ಯ ಕಂತಿದಾಗ ರಾತ್ರಿ, ಹಗಲೇ ಇಲ್ಲದೆ ಇದ್ದಾಗ ರಾತ್ರಿ ಅಂದ್ರೆ ಏನು? ರಾತ್ರಿ ಇದ್ದಾಗ ಹಗಲಿಗೆ ಅರ್ಥ, ಹಗಲಿದ್ದಾಗ ರಾತ್ರಿಗೆ ಅರ್ಥ. ಹಗಲು ರಾತ್ರಿ ಇಲ್ಲದ ಇದ್ದಾಗ ಅದು ಬೆಳಕು ಅಲ್ಲ, ಕತ್ತಲು ಅಲ್ಲ. ಅದನ್ನ ಕತ್ತಲು ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆದ್ರೆ ತಮಸ್ಸು ಇತ್ತು. ತಮಸ್ಸು ಅಂದ್ರೆ ಏನು? ತಮಸ್ಸು ಅಂದ್ರೆ ಜಗತ್ತಿಗೆ ಮೂಲಭೂತವಾದಂತಹ ಎನರ್ಜಿಯನ್ನೇ, ಅವರು ಪ್ರಕೃತಿಯನ್ನೇ ತಮಸ್ಸು ಅಂತ ಕರೀತಿದ್ರು. ಅಲ್ಲಿ ಅದನ್ನೇ, ಆ ಶಕ್ತಿಯನ್ನೇ ಸೂಕ್ಷ್ಮ ರೂಪದಲ್ಲಿ ಜಗತ್ತಿನಲ್ಲಿ ವಾತಾವರಣದಲ್ಲಿ ತುಂಬಿರತಕ್ಕಂತಹ ಸೃಷ್ಟಿಯ ಮೂಲ ಶಕ್ತಿಯನ್ನೇ ಅವರು ನೀರು ಅಂತ ಹೇಳಿದ್ರು. ಅದನ್ನ ಸಲಿಲ ಅಂದ್ರೆ ಡಿಸೈರ್ ಟು ಕ್ರಿಯೇಟ್ ಅನ್ನುವುದನ್ನು, ಸೃಷ್ಟಿ ಇಚ್ಛೆ ಇತ್ತು. 432 ಕೋಟಿ ವರ್ಷಗಳು, 432 ಕೋಟಿ ವರ್ಷಗಳ ಈ ಸೃಷ್ಟಿಯ ವಯಸ್ಸನ್ನ ವೇದ ಕಾಲದ ಋಷಿಗಳು ಅನಂತರ ಗಣನೆ ತೆಗೆದು 200 ಕೋಟಿ ವರ್ಷ ಆಯಿತು ಇದಕ್ಕೆ ಆಯುಸ್ಸು ಸುಮಾರಾಗಿ ಸ್ಥೂಲವಾಗಿ ಹೇಳಿದರು. ಇದು ಸೃಷ್ಟಿಯ ಬಗ್ಗೆ ಅವರು ಕೊಟ್ಟಿರತಕ್ಕಂತಹ ಲೆಕ್ಕಾಚಾರ. ಆ ಲೆಕ್ಕಾಚಾರದ ಹಿಂದೆ ಸೃಷ್ಟಿ ಅಂದ್ರೆ ಏನು, ಸೃಷ್ಟಿಯ ಹಿಂದೆ ಪ್ರಳಯ ಅಂತಂದ್ರೆ ಏನು ಅನ್ನುವಂಥದ್ದನ್ನು ವಿವರಣೆ ಮಾಡಿದಂತಹ ರೀತಿ. ಹೀಗೆ ನಾಸದೀಯ ಸೂಕ್ತ ನಮಗೆ ಪ್ರಳಯದ ಬಗ್ಗೆ, ಪ್ರಳಯದ ಹಿಂದೆ ಸೃಷ್ಟಿಯಾಗುವ ಮುಂಚೆ ಇದ್ದ ಶಕ್ತಿಯ ಬಗ್ಗೆ, ಆ ಸೃಷ್ಟಿಯಾಗುವುದು ಅಂದ್ರೆ ಹೊಕ್ಕಳಿಂದ ಏನು ಹೂ ಬರುವುದು ಅದರ ಬಗ್ಗೆ, ಅದನ್ನು ನಾವು ಹೇಗೆ ಒಳಗಣ್ಣಿನಿಂದ ಕಾಣಬೇಕು ಅನ್ನೋದರ ಬಗ್ಗೆ ವಿವರಣೆ ಕೊಟ್ಟು ಸೃಷ್ಟಿಯ ಪೂರ್ಣ ಚಿತ್ರವನ್ನು ಕೊಡುವಂತಹದ್ದೇ ಪುರುಷ ಸೂಕ್ತ. ಪುರುಷ ಸೂಕ್ತ ಅನ್ನುವುದು ಸೃಷ್ಟಿ ಯಜ್ಞ. ಅದರ 18 ಮಂತ್ರಗಳಲ್ಲಿ ಸೃಷ್ಟಿ ಹೇಗೆ ಬೆಳೆದು ಬಂತು ಮತ್ತು ಅದೇ ಒಂದು ಯಜ್ಞ ಹೇಗೆ, ಆ ಯಜ್ಞದ ಅನುಸಂಧಾನದಲ್ಲಿ ನಾವು ಮಾಡತಕ್ಕಂಥ ಯಜ್ಞವು ನಮ್ಮದ ಸೃಷ್ಟಿಯ ಕಾನ್ಸೆಪ್ಟ್ ಆಗಿ ಹೇಗೆ ಬೆಳೀಬೇಕು ಅನ್ನತಕ್ಕಂಥದ್ದನ್ನ ವಿವರಿಸುವಂತಹದ್ದು. ನಾನು ಇವತ್ತು ಪುರುಷ ಸೂಕ್ತವನ್ನು ಪ್ರಾರಂಭ ಮಾಡುವುದಿಲ್ಲ. ಯಾಕೆಂದ್ರೆ ಪ್ರಾರಂಭ ಮಾಡಿ ಎಲ್ಲೋ ಒಂದು ಸ್ವಲ್ಪ ವಿವರಣೆ ಕೊಟ್ಟು ಮುಗಿಸುವುದಕ್ಕಿಂತ ಪುರುಷ ಸೂಕ್ತಕ್ಕೆ ಪೂರ್ವಭಾವಿಯಾಗಿ ಪ್ರಳಯದ ಕಲ್ಪನೆಯನ್ನು ನಾವು ತಿಳಿದಾಯಿತು. ಅದರಿಂದ ಸೃಷ್ಟಿ ಹೇಗೆ ಆಯಿತು, ಸೃಷ್ಟಿಯ ಹಂತ ಹಂತವಾಗಿ ಹೇಗೆ ಸೃಷ್ಟಿ ಬೆಳೆದು ಬಂತು ಅನ್ನುವುದನ್ನು ಯಜ್ಞದ ಹಿನ್ನೆಲೆಯಲ್ಲಿ ಪುರುಷ ಸೂಕ್ತ ಕೊಡ್ತದೆ. ಆ ವಿವರಣೆಯನ್ನ ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು 9:30 ಗಂಟೆಯ ತನಕ ಮಾತನಾಡಬೇಕು ಅಂತ HBL ರಾಯರು ನಾಳೆ 7 ಗಂಟೆಗೆ ಸೇರಿದಾಗ, 7ಕ್ಕೋ 7:15ಕ್ಕೋ 7:15 ಸೇರಿದಾಗ ಮತ್ತೆ ಬಹಳ ಕಠಿಣವಾದ ವಿಷಯಗಳಿವು. ತಾಸುಗಟ್ಟಲೆ ಮಾತಾಡಿದ್ರೆ ಇವು ಮಹಾ ಕಠಿಣವಾದ ವಿಷಯಗಳು. ಇದನ್ನ ಕ್ಯಾಸೆಟ್ ಮಾಡಿಕೊಂಡು ಒಂದು 10 ಬಾರಿ ಕೇಳಿದಾಗ ಒಂದು ರೀತಿಯಿಂದ ಕಾನ್ಸೆಪ್ಟ್ ಬರುತ್ತೆ. ಸುಮ್ಮನೆ ಕೇಳಿ ಮೋಜಿಗಾಗಿ ಗಂಟೆಗಟ್ಟಲೆ ಕೇಳಿ ಏನು ಉಪಯೋಗ ಇಲ್ಲ. ಯಾವ ಕ್ಲಿಷ್ಟವಾದ ವಿಷಯ ಹೆಚ್ಚು ಹೊತ್ತು ಕೇಳಿದಾಗ ಅದು ಟಾರ್ಚರ್ ಆಗುತ್ತೆ, ಮತ್ತೆ ಅದು ರಿಸೀವೇ ಆಗುವುದಿಲ್ಲ. ಕೇಳುವವರಿಗೂ ಕಷ್ಟ. ಬಹಳ ಕ್ಲಿಷ್ಟವಾದ ವಿಷಯಗಳು ಇವು. ನಾವು ಹರಟೆ ಹಾಗೆ ಹೇಳುವ ವಿಷಯಗಳಲ್ಲ, ಬಹಳ ಗಂಭೀರವಾಗಿರ್ತಕ್ಕಂತಹ ವಿಷಯಗಳನ್ನು ನಾವು ಮಾತಾಡ್ತಾ ಇದ್ದೇವೆ. ಅದನ್ನು ಎಷ್ಟು ಗಂಟೆ ಫಿಲ್ಅಪ್ ಮಾಡೋದು ಮುಖ್ಯ ಅಲ್ಲ, ಒಳಗಿನಿಂದ ಅದು ಡೈಜೆಸ್ಟ್ ಆಗೋದು ಮುಖ್ಯ. ಇವತ್ತು 1:30 ಗಂಟೆಗಿಂತ ಹೆಚ್ಚು ಹೊತ್ತು ನಾವು ಈಗ ಈ ವಿಷಯದಲ್ಲಿ ಮಾತಾಡಿಕೊಂಡಿದ್ದೇವೆ. ಇನ್ನು ಉಳಿದ 9 ಗಂಟೆ ಕಳೆದು ಬಿಟ್ಟಿದೆ, 9 ಹತ್ತಿರ ಆಗಿದೆ. ಅಂದ ಈ 50-50 ಅಂತ ಒಂದುಂಟಲ್ಲ, ಅವರು ಹೇಳಿದ್ದು ಒಂದು ಚೂರು, ನಾನು ಹೇಳಿದ್ದು 9ಕ್ಕೆ ಮತ್ತು 9:15 ಮಧ್ಯಕ್ಕೆ 50-50 ಮಾಡಿ ಇವತ್ತು ಮುಗಿಸೋಣ. ನಾಳೆ ಮತ್ತೆ 7ಕ್ಕೋ 7:15ಕ್ಕೋ 7:15 ಪ್ರಾರಂಭ ಆದಾಗ ಇದರ ಮುಂದಿನ ಪುರುಷ ಸೂಕ್ತದ ವಿಶ್ಲೇಷಣೆಯನ್ನ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ನನ್ನ ಅಭಿನಂದನೆಗಳು ಮತ್ತು ನಮಸ್ಕಾರ.